ತ್ರಿವಿಕ್ರಮ್ 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 ಯಾರು? ತ್ರಿಶೂಲ್ ಯಾರು? ತ್ರಿಶೂಲ್ ನಾನಿಲ್ಲಿದ್ದೀನಿ ತ್ರಿಶೂಲ್ ಯಾರು? ತ್ರಿವಿಕ್ರಮ್ ತ್ರಿವಿಕ್ರಮ್ ನಾನಿಲ್ಲಿದ್ದೀನಿ ತ್ರಿಶೂಲ್ ಹಲೋ ತ್ರಿಶೂಲ್ ನಾನಿಲ್ಲಿದ್ದೀನಿ ತ್ರಿಶೂಲ್ ಯಾರು? ನಾನಿಲ್ಲಿದ್ದೀನಿ ತ್ರಿವಿಕ್ರಮ್ ಹಾವ್ಯಾಕೆ ಬಂತು ನನ್ನ ಕನಸಲ್ಲಿ? ಯಾಕೆ ಈ ಥರ ವಿಚಿತ್ರ ಕನಸು ಬೀಳ್ತಾ ಇದೆ ನನಗೆ? ಅಲ್ಲ, ಆ ಹುಡುಗಿ ಯಾರು? ದೇವ್ರೆ, ಹುಡುಗಿ ಹಾವಾಗದ? ನಾನು ಯಾಕೆ ಆ ಹುಡುಗಿ ಹಿಂದೆನೇ ಹೋಗ್ತಾ ಇದ್ದೆ? ಏನೋ ಸೆಳೆತಾ ಇತ್ತು ಆ ಹುಡುಗಿಯಲ್ಲಿ. ಜೀವನೇ ಹೋಗ್ಬಿಟ್ಟಿತ್ತು. ಹುಡುಗಿಯಲ್ಲಿ ಅಷ್ಟೇ ಅಲ್ಲ, ಆ ಹಾವಲ್ಲೂ ಏನೋ ಸೆಳೆತಾ ಇತ್ತು. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಇಂಥ ಕನಸು ಯಾವತ್ತೂ ಬಿದ್ದಿರಲಿಲ್ಲ. ಏನು ಅರ್ಥ ಈ ಕನಸಿಂದು? ಆ ಹುಡುಗಿ ಯಾರು? ಅವಳು ಯಾಕೆ ನನ್ನ ಕನಸಲ್ಲಿ ಬಂದ್ಲು? ಅವಳ ಮುಖನೇ ನೋಡೋಕ್ಕಾಗಲಿಲ್ವಲ್ಲ? ಯಾರಿರ್ಬೋದು ಆ ಹುಡುಗಿ? ಶಿವಾನಿ ನನ್ನ ಹುಡುಗಿ. ಯಾರು ಯಾರು ನೀವು? ಅಯ್ಯೋ ನಿಲ್ಲಿಸಿ! ಯಾರು? ನೀನು ನನ್ನೋಳು ಶಿವಾನಿ.
ಏನಿದು ಯಾಕಿಂತ ಕೆಟ್ಟ ಕನ್ಸ್ಬಿತ್ತು ಯಾರು ಅವರಿಬ್ರು ನನಗೋಸ್ಕರ ಅಷ್ಟೊಂದು ಜಗಳ ಆಡ್ತಿದ್ರು ಅದು ಒಬ್ರನ್ನೊಬ್ರು ಕೊಲ್ಲೋ ಮಟ್ಟಕ್ಕೆ ಹೋದ್ರು ಈ ಕನ್ಸಿನ ಅರ್ಥ ಏನು ಅವ್ರು ಯಾರು ಅಂತ ಗೊತ್ತಾಗ್ಲೇ ಇಲ್ಲ ಅವರಿಬ್ರು ಮುಖ ಸರಿಯಾಗಿ ಕಾಣಿಸ್ಲೂ ಇಲ್ಲ ಒಬ್ಬ ಇನ್ನೊಬ್ಬನ್ ಯಾಕೆ ಕೊಂದ್ಬಿಟ್ಟ ಇಂಥ ಕೆಟ್ಟ ಕನ್ಸು ಬೀಳಕ್ ಹೇಗೆ ಸಾಧ್ಯ ಏನ್ ಕಾರಣ ಆದಷ್ಟು ಬೇಗ ತ್ರಿಕಾಲ ಗುರುಗಳನ್ನ ಭೇಟಿ ಮಾಡಿ ಇದಕ್ಕೇನಾದ್ರೂ ಪರಿಹಾರ ಕೇಳಲೇಬೇಕು ತ್ರಿವಿಕ್ರಮ್ ಬಂದ ಖುಷಿ ತ್ರಿವಿಕ್ರಮನ್ಗೆ ತಿಂಡಿ ತಗೊಂಡ್ ಬಾ ಮಾರ್ನಿಂಗ್ ಸರ್ ಯಾಕೋ ಡಲ್ ಆಗಿದೆಯಾ ರಾತ್ರಿ ಬಂದಿದ್ದು ಲೇಟ್ ಆಯ್ತಾ ಅಥವಾ ನಿದ್ದೆ ಸರಿಗೆ ಮಾಡಲಿಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿರ್ಬೇಕು ನೀನು ಡಲ್ಲಾಗಿ ಕೂತಿದ್ಯಾ ಡ್ಯಾಡ್ ಮಲಗಿದ್ದೇನೋ ಸರಿಯಾಗಿ ಟೈಮಿಗೆ ಮಲಗಿದೆ ಬಟ್ ನಿದ್ದೆ ಬರಲಿಲ್ಲ ಅಷ್ಟೇ ಯಾಕೆ ಕನ್ಸಲ್ಲಿ ಹಾವು ಬಂದಿತ್ತು ಹಾವ ಏನಣ್ಣ ಹಾವ ಇದು ಯಾವ ತರ ಶಕುನ ಅಯ್ಯೋ ಒಳ್ಳೇದಂತೂ ಅಲ್ಲ ಅಕ್ಕ ಇದು ಹಾವು ಕನ್ಸಲ್ಲಿ ಬರಲೇಬಾರ್ದು ಇದರಿಂದ ಏಯ್ ಸುಮ್ಮನೆ ನೀನು ಯಾವಾಗ ಶುಭ ಅಶುಭ ಡಿಸೈಡ್ ಮಾಡೋಕ್ಕೆ ಶುರು ಮಾಡಿದೆ ತ್ರಿವಿಕ್ರಮ ಹೇಗಿತ್ತು ಹಾವು ಎಂತ ಹಾವು ಡ್ಯಾಡ್ ಅದೊಂದು ವಿಚಿತ್ರವಾಗಿರೋ ಕನಸು ಡ್ಯಾಡ್ ಅಂದರೆ ಹಾವು ಬಂದಿತ್ತು ಬಟ್ ಆದರೆ ಹಾವಲ್ಲ ಯಾವುದೋ ಒಂದು ಹುಡುಗಿ ಬಂದಿದ್ಲು ಅವಳ ಹಿಂದೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಅವಳು ಬದಲಾಗಿ ಹೋಗ್ತಾಳೆ ಐ ಡೋಂಟ್ ನೋ ಡ್ಯಾಡ್ ಆ ಹುಡುಗಿ ಯಾಕೆ ಹಾವು ರೂಪದಲ್ಲಿ ಬದಲಾಗೋದ್ಲು ಐ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ನನಗೊಂದು ಅರ್ಥ ಆಗ್ತಿಲ್ಲ ಡ್ಯಾಡ್ ಶಿಕೇಶ್ ಮಾಡ್ರೆ ಏನಾಯ್ತು ಚಿಕೇಶ್ ಮಾಡ್ರೆ ಏನಿಲ್ವೋ ನನ್ನ ಕನ್ಸಲ್ಲಿ ಹಾವು ಬಂದಿತ್ತು ಅಂತ ಡ್ಯಾಡಿಗೆ ಹೇಳ್ತಿದ್ದೆ ಅಷ್ಟೇ ಏನು ನಿಮ್ಮ ಕನ್ಸಲ್ಲೂ ಹಾವು ಬಂದಿತ್ತಾ ಹೇಯ್ ಏನೋ ಹಾಗಂದ್ರೆ ಅಂದರೆ ನೆನ್ನೆ ರಾತ್ರಿ ನನ್ನ ಕನ್ಸಲ್ಲೂ ಹಾವು ಬಂದಿತ್ತಪ್ಪ ಅಂದರೆ ಹಾವಲ್ಲ ಒಂದು ಹುಡುಗಿ ಬಂದಿದ್ದು ಆಮೇಲೆ ಅದೇ ಹುಡುಗಿ ಹಾವಾಗಿ ಚೇಂಜ್ ಆಗಿಬಿಟ್ಲು ಏನಪ್ಪ ನನಗೇನು ಅರ್ಥನೇ ಆಗ್ತಾಯಿಲ್ಲ ವೈಟ್ ವಾಟ್ ಸೇಮ್ ಡ್ರೀಮ್ ತ್ರಿಶೂಲ್ ನನ್ನ ಕನ್ಸಲ್ಲೂ ಇದೇ ಆಯಿತು ಈ ಕಳ್ಳನ ಮಗ ತ್ರಿವಿಕ್ರಮ್ ಥರನೇ ನಾನು ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ಡವ್ ಮಾಡ್ತಾ ಇದ್ದಾನೆ ನೀನ್ ಸುಮ್ಮನೆ ಇರೋ ಏನ್ರಿ ಇದೆಲ್ಲ ಇದ್ರ ಅರ್ಥ ಏನು ಸಾಕು ಸುಮ್ಮನೆ ಇರೋ ದಮಯಂತಿ ಏನು ಕನ್ಸಲ್ಲಿ ಹಾವು ಬಂದ್ಬಿಟ್ರೆ ಮಾರನೇ ದಿನನೇ ಹೋಗಿ ಹುತ್ತಕ್ಕೆ 10 ಲೀಟ್ರ್ ಹಾಲು ಒಯ್ದು ಬಿಡ್ತೀಯಾ ಈ ಟಾಪಿಕ್ ನಿಲ್ಲ ಬಿಡಿ
ಸ್ವಪ್ನ, ವಿಚಿತ್ರವಾದ ಸ್ವಪ್ನ. ಕನಸುಗಳ ಮೂಲ ಭೇದಿಸುವುದು ಸುಲಭವಲ್ಲ ಶಿವಾನಿ. ವ್ಯಕ್ತಿಯೊಬ್ಬನ ಮನಸ್ಸಿನ ತುಮಲಗಳೇ ಕನಸಾಗಬಹುದು, ಅಥವಾ ಸುತ್ತಲೂ ನಡೆಯುವ ಘಟನೆಗಳೇ ಕನಸಾಗಿ ಪರಿವರ್ತನೆಯಾಗಬಹುದು. ನಿನ್ನ ಆಸಕ್ತಿಯ ವಿಚಾರಗಳು, ಕಾಡುವ ವಿಚಾರಗಳು ಯಾವುದಾದರೂ ಕನಸಿನಲ್ಲಿ ಬಂದಿತ್ತು ಮಗಳೇ. ಆದರೆ ನನಗೆ ಬಿದ್ದ ಕನಸು ಇದಾವುದಕ್ಕೂ ಸಂಬಂಧವೇ ಇಲ್ಲ ಗುರುಗಳೇ. ಇಬ್ಬರು ಹುಡುಗರು ಒಬ್ಬರನ್ನೊಬ್ಬರು ಕೊಂದದ್ದು, ಇದೆಲ್ಲ ಏನು? ಹೌದು, ಕನಸಿನ ವ್ಯಾಪ್ತಿಯನ್ನು ಯಾರಿಂದಲೂ ನಿರ್ಧರಿಸಲು ಸಾಧ್ಯವಿಲ್ಲ. ಈಗ ನಿನಗೆ ಬಿದ್ದಿರುವ ಸ್ವಪ್ನ ಮುಂದೆ ನಡೆಯುವ ಯಾವುದೋ ವಿಚಾರದ ಸೂಚನೆ ಇರಬಹುದು. ಕೆಲವು ಬಾರಿ ಮುಂದಾಗುವ ಸೂಚನೆಯನ್ನ ಆ ದೇವರು ಕನಸಿನ ರೂಪದಲ್ಲಿ ಸೂಚಿಸುತ್ತಾನೆ. ಈಗ ನಿನಗೆ ಬಿದ್ದಿರುವ ಕನಸು ಆ ದೇವರ ಆಶೀರ್ವಾದವೂ ಆಗಿರಬಹುದು ಅಥವಾ ಎಚ್ಚರಿಕೆಯೂ ಆಗಿರಬಹುದು. ನಾನು ಈಗ ಇದನ್ನ ಯಾವ ರೀತಿ ಸ್ವೀಕರಿಸಬೇಕು ಗುರುದೇವ? ಹೌದು ಗುರುಗಳೇ, ಶಿವಾನಿ ಈಗಾಗಲೇ ತುಂಬಾ ಕಷ್ಟಪಟ್ಟಿದ್ದಾಳೆ. ಇಂಥ ಸಮಯದಲ್ಲಿ ಮತ್ತೆ ಹೀಗೆ, ಇದು ಶುಭವೋ ಅಶುಭವೋ? ಇದು ಮುಂದೆ ನಿನ್ನ ಜೀವನದಲ್ಲಿ ಬರಬಹುದಾದ ಸಮಸ್ಯೆಯನ್ನು ಸೂಚಿಸುತ್ತಿದೆ ಎಂದು ನನಗೆ ಅನ್ನಿಸುತ್ತಿದೆ. ಈಗ ನೀನು ಈ ಕನಸನ್ನು ಮೀರಿ ಯೋಚಿಸುವಂತಹ ಸಮಯ ಬಂದಿದೆ. ಮುಂದೆ ನಿನಗೆ ಹೆಚ್ಚಿನ ಸಮಯವಿಲ್ಲ. ಹೌದು ಶಿವಾನಿ, ನಿನ್ನ ಬಳಿ ಇರುವುದು ಕೇವಲ 5 ದಿನಗಳು ಮಾತ್ರ. ಅಷ್ಟರೊಳಗಾಗಿ ಆದಿಶೇಷನನ್ನ ಕಂಡುಹಿಡಿದು ಅವನಿಗೆ ಹಳೆಯದನ್ನೆಲ್ಲವನ್ನು ನೆನಪಿಸಿ ನಾಗಮಣಿಯನ್ನ ಪತ್ತೆ ಹಚ್ಚಿ ಮರಳಿ ನಾಗಲೋಕಕ್ಕೆ ತರಬೇಕು. 5 ದಿನದ ಒಳಗಾಗಿಯೇ? ಏಕೆ ಈ ಅವಸರ ಗುರುದೇವ? ಏಕೆಂದರೆ ಜ್ಯೇಷ್ಠ ಮಾಸ ಹತ್ತಿರ ಬರುತ್ತಿದೆ. ನೀವೆಲ್ಲರೂ ಇಚ್ಛಾಧಾರಿ ನಾಗಗಳೇ ಆಗಿದ್ದರೂ ಈ ಮಾಸದಲ್ಲಿ ನಿಮ್ಮ ಶಕ್ತಿ ಕುಂದುತ್ತದೆ. ಆ ಒಂದು ತಿಂಗಳಲ್ಲಿ ಹಗಲಲ್ಲಿ ಮಾತ್ರ ನಾಗಗಳಿಗೆ ಇಚ್ಛೆಯ ರೂಪವನ್ನು ಧರಿಸುವ ಶಕ್ತಿ ಇರುತ್ತದೆ. ಸೂರ್ಯ ಮುಳುಗಿದ ಮೇಲೆ ನೀವು ಹಾವುಗಳಾಗಿಯೇ ಬದಲಾಗುತ್ತೀರಾ. ಹೌದೇ? ಹೌದು ಶಿವಾನಿ, ಮತ್ತೆ ನೀನು ಮನುಷ್ಯ ರೂಪವನ್ನು ತಾಳಲು ಸೂರ್ಯೋದಯದವರೆಗೂ ಕಾಯಲೇಬೇಕು. ಈ ಮಾಸ ನಿನ್ನ ಕೆಲಸಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತಿದೆ. ಆದ್ದರಿಂದ ಇನ್ನು 5 ದಿನದ ಒಳಗಾಗಿ ನಿನ್ನ ಕೆಲಸವನ್ನು ಮಾಡಿ ಮುಗಿಸು. ಸರಿ ಗುರುದೇವ, ಏನಾದರೂ ಪ್ರಯತ್ನ ಮಾಡುತ್ತೇನೆ. ಆದರೆ 5 ದಿನಗಳೇ ನನಗೇನು ತೋಚುತ್ತಿಲ್ಲ. ಶಿವಾನಿ, ನೀನು ಏನು ಚಿಂತೆ ಮಾಡಬೇಡ. ಇದಕ್ಕೊಂದು ಪರಿಹಾರ ನಾನು ಹುಡುಕುತ್ತೇನೆ. ಪ್ರಣಾಮಗಳು ಗುರುದೇವ. ಪ್ರಣಾಮ ನಾಗಮಾತ. ಜಯಶಾಲಿಯಾಗಿ ಬಾ. ಪರಮೇಶ್ವರ. ಹೇಳಿ, ಹೇಗಿದ್ಲು ಹುಡುಗಿ? ಹಾವು ಹೇಗಿತ್ತು? ಹಾಂ, ಹುಡುಗಿ ಬಿಳಿ ಬಟ್ಟೆ ಹಾಕೊಂಡಿದ್ಲು, ಆದರೆ ಅವಳ ಮುಖ ನೋಡೋಕ್ಕಾಗಲಿಲ್ಲ ಡ್ಯಾಡ್. ಅವಳು ಹಾಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಸಡನ್ ಆಗಿ ಹಾವಾಗ್ಬಿಟ್ಲು. ಬಂಗಾರದ ಬಣ್ಣದ ಹಾವು. ಅದ್ರ ಮೈಯೆಲ್ಲ ಏನೋ ಒಂಥರ ಪಟ್ಟಿಗಳು ನಿಧಾನವಾಗಿ ಹರ್ಕೊಂಡು ಹೊಟ್ಟೋಯ್ತು ಯಜಮಾನ್ರೆ. ಆ ಹಾವನ್ನು ನೋಡ್ತಾ ಇದ್ರೆ ಏನೋ ಒಂದು ಆಕರ್ಷಣೆ ಡ್ಯಾಡ್. ಅಂದರೆ ಆ ಬಂಗಾರದ ಬಣ್ಣ, ಕಪ್ಪು ಪಟ್ಟಿಗಳು, ಏನೋ ಒಂದು ಗತ್ತಿತ್ತು ಡ್ಯಾಡ್. ಹಾಂ ಹೌದು ಯಜಮಾನ್ರೆ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಗಾಬರಿ ಆಗಬೇಡಿ, ರಿಲ್ಯಾಕ್ಸ್. ಇನ್ನೊಂದ್ಸಲ ಏನಾದರೂ ಈ ಥರ ಕನಸು ಬಿದ್ದರೆ ಆಮೇಲೆ ಯೋಚನೆ ಮಾಡೋಣ, ಓಕೆ? ನನ್ನ ಗಂಡ ದೊಡ್ಡ ಯಜಮಾನ್ರ ಮನೇಲಿ ಕಾರ್ ಓಡಿಸ್ತಾ ಇದ್ರು, ನನಗೆ ಮಾತ್ರ ಬೀದಿಲಿ ಈ ಥರ ನಡ್ಕೊಂಡು ಹೋಗೋ ಕಾಟ ಯಾವತ್ತಿಗೂ ತಪ್ಪಲ್ಲ.
ನನ್ನ ಜನ್ಮಕ್ಕಿಷ್ಟು. ಯಾರೋ ನೀನು? ನೀಲಿ, ಏನ್ ಮಾಡ್ತಾ ಇದೀಯ ನೀನು? ಮೊದಲು ಇವ್ರನ್ನ ಬಿಡು. ಶಿವಾನಿ, ನಾನು ಈ ಕೆಲಸನ ಯೋಚನೆ ಮಾಡಿದ್ದೀನಿ. ಏನ್ ಯೋಚನೆ? ನಾವು ಮಾಡ್ತಿರೋ ಕೆಲ್ಸಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಲ್ಲ ಪಾಪ ಅವ್ರು ಏನ್ ಅನ್ಯಾಯ ಮಾಡಿದ್ದಾರೆ ಅಂತ. ಅನ್ಯಾಯ ಮಾಡಿಲ್ಲ, ಆದ್ರೆ ನ್ಯಾಯ ಕೊಡ್ಸೋದಕ್ಕೆ ಸಹಾಯ ಮಾಡ್ತಾರಷ್ಟೇ. ಏನಿದು ಹುಚ್ಚಾಟ ನೀಲಿ? ಮೊದಲು ಇವ್ರನ್ನ ಬಿಡಿಸಿ ಮನೆಗೆ ಕಳ್ಸು. ಶಿವಾನಿ, ಒಂದು ನಿಮಿಷ ನನ್ನ ಮಾತನ್ನ ಕೇಳು. ನನಗೂ ಇದೆಲ್ಲ ಸಾಕಾಗೋಗಿದೆ. ಇದಕ್ಕೊಂದು ಕೊನೆ ಬೇಕು ಅಂತಾನೆ ಇವ್ರನ್ನ ಇಲ್ಲಿ ಕಟ್ ಹಾಕ್ತಿದ್ದೀನಿ. ಏನ್ ಮಾಡಕ್ ಹೊರಟಿದೆ ಅಂತ ಸ್ವಲ್ಪ ಸರಿಯಾಗಿ ಹೇಳ್ತೀಯಾ? ನಂಗೆ ಯಾಕೋ ಇದೆಲ್ಲ ಸರಿ ಅನ್ಸ್ತಿಲ್ಲ ನೀಲಿ. ಶಿವಾನಿ, ಇಲ್ಲಿ ನೋಡು ಫೋನ್. ಇದನ್ನ ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂತ ಗೊತ್ತಾ? ಅವ್ರ ಕೈನೂ ಕೂಡ ಕಟ್ ಹಾಕಿಲ್ಲ. ಅವ್ರಿಗೆ ಪ್ರಜ್ಞೆ ಬಂದಿದ ತಕ್ಷಣ ಈ ಫೋನ್ ತಗೊಂಡು ಅವ್ರ ಮಗನಿಗೆ ಕಾಲ್ ಮಾಡ್ತಾರೆ. ಆಗ ಅಮ್ಮನ್ನ ಕಾಪಾಡಕ್ಕೆ ಮಗ ಇಲ್ಲಿಗೆ ಬಂದೇ ಬರ್ತಾನೆ. ನಮಗವಾಗ ಅವನ್ ಯಾರು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ, ಅದಕ್ಕೆ ನಾನು ಹೀಗೆ ಮಾಡಿದೆ. ನನ್ನ ಕಟ್ಟಾಕ್ಬಿಟ್ಟಿದ್ದಾರೆ. ಯಾರಾದ್ರೂ ಇದ್ದೀರಾ? ಕಾಪಾಡಿ, ಕಾಪಾಡಿ! ಫೋನ್ ಇಲ್ಲೇ ಇದೆ. ಹಲೋ ಹಲೋ ತ್ರಿಶೂಲ್, ಎಲ್ಲಿದ್ಯೋ? ಯಾಕಮ್ಮ ಯಾಕೆ ಮಾಡ್ತಾ ಇದೆಯಾ? ಏನಾಯ್ತಮ್ಮ? ಯಾರೋ ರೌಡಿಗಳನ್ನ ಎತ್ಕೊಂಡ್ಬಂದು ಇಲ್ಲೆಲ್ಲೋ ಕಾಡಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಏನು ಹೇಳ್ತಾ ಇದೆಯಮ್ಮ ನೀನು? ಹೌದು ಕಣೋ, ನಾನು ತರಕಾರಿ ತಗೊಂಡ್ ಬರ್ತಿದ್ದೆ. ದಾರಿಲಿ ಯಾರೋ ನನ್ನ ಪ್ರಜ್ಞೆ ತಪ್ಪಿಸಿ ಕಾಡಲ್ಲಿ ಕರ್ಕೊಂಡ್ ಬಂದು ಕಟ್ಟಾಕ್ಬಿಟ್ಟಿದ್ದಾರೆ. ಅಮ್ಮ ಯಾವ ಕಾಡಮ್ಮ? ಬೇಗ ಬಾರೋ. ಅಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಆದಷ್ಟು ಬೇಗ ಬರ್ತೀನಿ. ಈಗ ತ್ರಿಶೂಲ್ ಎಲ್ಲ ಬಂದೇ ಬರ್ತಾನೆ. ಕೊನೆಗೂ ಅವ್ನು ಯಾರು ಅಂತ ನನಗೆ ಗೊತ್ತಾಗೇ ಆಗುತ್ತೆ. ಶಿವಾನಿ, ಸರಿಯಾಗಿ ನೋಡು. ನಿನ್ ತ್ರಿಶೂಲ್ ಯಾರು ಅಂತ ತಿಳ್ಕೊಳ್ಳೋ ಸಮಯ ಬಂತು. ಆದ್ರೆ ಅವ್ನು ಹೆಲ್ಮೆಟ್ ಹಾಕೊಂಡೇ ಇದ್ದಾನೆ. ಹೀಗೆ ಆದ್ರೆ ಅವ್ನು ಯಾರು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ನೀಲಿ? ತ್ರಿಶೂಲ್, ಬೇಗ ಬರೋ. ಅಯ್ಯೋ ನೀಲಿ, ಏನ್ ಮಾಡ್ತಾ ಇದೀಯ ನೀನು?
ತ್ರಿಶೂಲ್. ಶಿವಾನಿ, ಇವನೇನಾ ನನ್ನ ಆದಿಶೇಷ? ತ್ರಿಶೂಲ ನನ್ನ ಆದಿಶೇಷ.